ನಮ್ಮ ಹೊಸೂರು ತಂಡಕ್ಕೆ ಸ್ವಾಗತ. ರೀತಿಯಾಗಿ ಕ್ರಿಕೆಟ್ ಸದಾ ಹರಿಯುವಂತ ನೀರು, ಹೀಗೆ ಆಟಗಾರರು ಕಠಿಣ ಪರಿಶ್ರಮದ ಮೂಲಕ ಈ ಒಂದು ಹಂತಕ್ಕೆ ತಲುಪಿದ್ದಾರೆ. ಇವತ್ತು ನಾವು HPL 3 ಸೀಸನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ದಯವಿಟ್ಟು ಕೃಷ್ಣ ಜಕ್ನೂರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಕೃಷ್ಣ ಜಕ್ನೂರ್ HPL 2025 ಸೀಸನ್ 3 ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೂ ಕೂಡ ನಮ್ಮ ಈ ಒಂದು ಇದೀಗ ವೇದಿಕೆ ಗಣಮಾನ್ಯರಿಗೂ ಕೂಡ ಗೌರವ ಸೂಚಕವಾಗಿ ಮಾಲಾರ್ಪಣೆ ಕಾರ್ಯ ನಮ್ಮ ರಬಕೈ ಬನಟ್ಟಿಯ ನಗರಸಭೆಯ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮೂರಿನ ಆತ್ಮೀಯ ಗೌಡರು ಅಂತ ನಮ್ಮೂರಿನ ಹೆಮ್ಮೆಯ ಗೌಡರು, ಪ್ರಥಮ ಬಹುಮಾನವನ್ನ ನೀಡಿರ್ತಕ್ಕಂಥ ಶ್ರೀ ವೆಂಕನಗೌಡ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು, ಮಾರ್ಗದರ್ಶಕರು ಶ್ರೀ ಸತ್ಯಪ್ಪನ ಮಗ್ದುಮ್ ಅವರಿಗೆ ಅವರ ಅಳಿಯನಾಗಿರ್ತಕ್ಕಂಥ ಮಂಜು ಪಾಟೀಲ್ ಅವರಿಂದ ಪುಷ್ಪ. ಸಕಲ ಸಾಮಗ್ರಿಗಳನ್ನು ಒದಗಿಸಿ ಗ್ರೌಂಡ್ ಗಳಿಗೆ ಹಾಗೂ ಎಲ್ಲ ಅತಿಥಿ ಗಣಮಾನ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಹನುಮಾನ್ ದೇವರ ಪವಿತ್ರ ಪದಕ್ಕೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರೇ, ಕ್ರೀಡಾಪಟುಗಳೇ ಹಾಗೂ ಯುವಕರೇ, ಇವತ್ತಿನ ದಿವಸ ಕ್ರಿಕೆಟ್ ಆಟ ಆಡಾಕತ್ತೀರಿ, ಒಳ್ಳೆಯ ವಿಚಾರ. ಅದೇ ರೀತಿ ಮುಂದೆ ಇದು ಬೆಳೆದು ಹೆಮ್ಮರವಾಗಿ ನಮ್ಮೂರು ಘಟ ಸೀಮಿತ ಅಲ್ಲ, ಬೇರೆಯವರಿಗೂ ಸೀಮಿತವಾಗಿರಬೇಕಂತೇಳಿ ನಾನು ಕೇಳಿಕೊಂಡು, ಇದು ಆಟದಲ್ಲಿ ಭೇದ ಭಾವ ಅನ್ನೋದು ಮರೆಸಿ ಹೋಗ್ತೈತಿ ಅದ್ರಾಗ. ಅದಕ್ಕೆ ನನ್ನವರು ತನ್ನವರು, ದೊಡ್ಡವರು ಸಣ್ಣವರು ಅನ್ನೋದು ಭೇದ ಭಾವ ಇರೋಂಗಿಲ್ಲ. ಎಲ್ಲರೂ ಆತ್ಮೀಯದಿಂದ ಒಳ್ಳೆಯ ಕ್ರೀಡಾಪಟುಗಳು ಆಗಿರಿ. ನಿಮ್ಮ ಯಶಸ್ವಿ ಹೀಗೆ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಒಂದು ಪಂದ್ಯಾವಳಿ ಆಗಿ ಹೊರಹೊಮ್ಮಲೆತ್ತಿ ಹೇಳಿ, ಇದು ನೀವೆಲ್ಲ ನಮ್ಮೂರವ್ರು ಅಂದಿರಿ, ಪಂದಕ್ಕೆ ಮಾಡ್ಕೊಳ್ಬೇಡ್ರಿ. ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ, ಹಂಗೆ ಮಾಡ್ಕೊಂಡು ಹೋಗ್ಬೇಡ್ರಿ, ಚೆನ್ನಾಗಿ ಆಡ್ರಿ. ಅದಿರಿ ಜಗಳ ಮಾಡಬೇಡ್ರಿ, 4 ಮಂದಿಗೆ ಮಾದರಿ ಆಗಿರಿ. ಮತ್ತು ನಿಮ್ಮ ಹೊಂದಾಣಿಕೆ ಮಾಡ್ಕೊಂಡು ನಾಶ ಮಾಡಬೇಡ್ರಿ. ಅದಕ್ಕೆ ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೇನೆ. ಪ್ರಥಮ ಬಹುಮಾನದ ಕೊಡುಗೆದಾರರಾಗಿರ್ತಕ್ಕಂಥ ಹೊಸೂರು ಸಾಲಿಮನೆಯ ಆರಾಧ್ಯ ದೈವ ಶ್ರೀ ಹನುಮಂತ ದೇವರಲ್ಲಿ ವಂದಿಸುತ್ತಾ, ಸತತ 3ನೇ ಬಾರಿ HPL ಹೊಸೂರು ಲೀಗ್ ಪ್ರೀಮಿಯರ್ ಲೀಗ್ ಟೂರ್ನಾಮೆಂಟ್ ಅನ್ನು ಹಮ್ಮಿಕೊಂಡಿರುವಂಥ ಈ ಒಂದು ಟೂರ್ನಾಮೆಂಟ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಆತ್ಮೀಯರು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ವೆಂಕನಗೌಡ ಪಾಟೀಲರೇ, ಹಿರಿಯರಾದಂಥ ಸತ್ಯಪ್ಪನ ಅವರೇ, ಹಾಗೂ ಹೊಸೂರಿನ ಎಲ್ಲ ವೇದಿಕೆಯ ಮೇಲೆ ಆಸೀನರಾದಂಥ ಹೊಸೂರಿನ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಆತ್ಮೀಯ ಸ್ನೇಹಿತ ಬಳಗದವರೇ, ಈ ಸಂದರ್ಭದಲ್ಲಿ 1-2 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಪ್ಪ ಅಂತಂದ್ರೆ, ಒಂದು ಊರ, ಒಂದು ದೇಶ ಸದೃಢ ಯಾರ ಮ್ಯಾಗಿರ್ತೈತೆ ಅಂದ್ರೆ ಯುವಕರ ಮ್ಯಾಗಿರ್ತೈತೆ. ಯುವಕರು ಒಳ್ಳೆ ಸದೃಢವಾಗಿದ್ರು, ಆರೋಗ್ಯವಾಗಿದ್ರಪ್ಪ ಅಂತಂದ್ರೆ ಆ ಊರು ಯಾವಾಗಲೂ ಸುಸ್ಥಿರವಾಗಿರ್ತೈತಿ. ಇದನ್ನೆಲ್ಲ ನಿಮ್ಮ ನೋಡಂತ ಏನಾಗ್ತೈತೆ ಅಂದ್ರೆ ನಮಗೆ ಭಾಳ ಹೆಮ್ಮೆ ವಿಷಯ. ಯಾಕಂದ್ರೆ ನೀವೆಲ್ಲ ಮೊಬೈಲನ್ನು ಒಂದು ಕಡೆ ಇಟ್ಟು, ಮೊಬೈಲ್ನಾಗಿರುವಂಥ ಎಲ್ಲ ಗೇಮ್ಗಳನ್ನು ಬದಿಗಿಟ್ಟು ನೀವು ಇಲ್ಲಿ ಗ್ರೌಂಡ್ನಾಗ ಆಡಾಕಿದ್ದಾರಲ್ಲ, ಅದು ಖುಷಿ ಅದು. ಹಿಂಗೆ ಗ್ರೌಂಡ್ನಾಗ ಆಡೋದ್ರಿಂದ ನೀವು ಯಾವುದೇ ಆಟ ಆಡ್ರಿ, ನೀವು ಕ್ರಿಕೆಟರ್ ಆಡ್ರಿ, ಕಬಡ್ಡಿ ಆಡ್ರಿ, ವಾಲಿಬಾಲ್ ಯಾವುದೇ ಆಡ್ರಿ, ಗ್ರೌಂಡ್ನಾಗ ಆಡ್ರಿ, ನಿಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ತದೆ. ಒಬ್ಬ ವ್ಯಕ್ತಿ ಸದೃಢವಾಗಿರ್ಬೇಕಂದ್ರೆ ದೈಹಿಕವಾಗಿ ಚಲೋ ಇರಬೇಕು, ಮಾನಸಿಕವಾಗಿ ಸದೃಢ ಇರಬೇಕು. ಇವು ಇದ್ದಪ್ಪ ಅಂತಂದ್ರೆ ಆ ವ್ಯಕ್ತಿ ಚಲೋ ಇರ್ತಾನ, ಆ ವ್ಯಕ್ತಿ ಆರೋಗ್ಯವಾಗಿರ್ತಾನ. ಆ ವ್ಯಕ್ತಿ ಯಾವಾಗ ಆರೋಗ್ಯವಿರ್ತಾನೆ, ಅವ್ರ ಕುಟುಂಬನೂ ಆರೋಗ್ಯವಿರ್ತೈತಿ. ಯಾವಾಗ ಆ ಕುಟುಂಬ ಆರೋಗ್ಯವಿರೋದು, ಆ ಊರನ್ನು ಸುಧಾರಿಸಿರ್ತೈತಿ.
ಅದಕ್ಕೆ ದಯವಿಟ್ಟು ಈ ಸಂದರ್ಭದೊಳಗೆ ಈ ಒಬ್ಬ ಆರೋಗ್ಯವಾಗಿರ್ಬೇಕಪ್ಪ ಅಂದ್ರೆ ಸಾತ್ವಿಕ ಆಹಾರವನ್ನು ತಗೋಬೇಕು ಎಲ್ಲರೂ ನಾವು. ಸಾತ್ವಿಕ ಆಹಾರವನ್ನು ತಿಂದ್ರೆ ಮಾತ್ರ ಇದಾಗ್ತೈತೆ. ದಯವಿಟ್ಟು ಫಾಸ್ಟ್ ಫುಡ್ ಏನು ಬರ್ತಾವಲ್ಲ ರೋಡ್ ಮ್ಯಾಗ ಒತ್ತು ಗಾಡಿ ಒಳಗೆ ಅಂಥವೆಲ್ಲ ದಯವಿಟ್ಟು ಸ್ವೀಕಾರ ಮಾಡ್ತೀವಿ. ಅಂಥವೇನು ತಿನ್ಕೋತ ಆದ್ರೆ ನೀವು ನಾಲಿಗೆ ರುಚಿಗವಾಯ್ತು ತಗೋತೀರಿ ನೀವು. ಕೆಲವೊಂದು ದಿವಸದ ಆದ್ಮೇಲೆ ಏನಾಕೈತಿ ಅಂದ್ರೆ ನೀವು ಅನಾರೋಗ್ಯಕ್ಕೆ ಒಳಪಡ್ತೀರಿ. ಅದ್ರೊಳಗೆ 108 ಒಂದು ಕೆಮಿಕಲ್ ಹಾಕ್ತಿರ್ತಾರ, ನೀವು ಬಾಯಿ ರುಚಿ ತಿಂತಿರ್ತೀರಿ. ದಯವಿಟ್ಟು ನೀವು ಆರೋಗ್ಯವಾಗಿರ್ಬೇಕಾದ್ರೆ ರೋಡ್ ದಂಡಿ ಇರುವಂತ ಒಂದು ಫಾಸ್ಟ್ ಫುಡ್ ಏನಿರ್ತಾವಲ್ಲ, ಎಗ್ ರೈಸ್ ಇರ್ಬೋದು, ಅದು ಇದು ಇರ್ತಲ್ಲ, ಅಂತ ಆಹಾರವನ್ನ ಮಾತ್ರ ನೀವು ಸೇವ್ಸಾಕ್ ಹೋಗ್ಬೇಡ್ರಿ. ಇನ್ನೊಂದು ವಿಚಾರಪ್ಪ ಅಂತಂದ್ರ ನಮ್ಮಲ್ಲಿ ಒಂದು ಏನಾಗೈತಿಪ್ಪ ಅಂತಂದ್ರೆ ನಾನು ನೋಡ್ತಾನೆ ಅಲ್ಲಿ ಊರಾಗದು ಒಂದು ಚಟ ಭಾಳ ಕೆಟ್ಟ ಆಗಿಬಿಟ್ಟೈತಿ. ಒಟ್ಟದು ಮಾವ ಚಟ. ಹೌದಾ? ಆ ಮಾವ ತಯಾರು ಮಾಡೋವ್ರಿಗೆ, ಮಾವ ಮಾರೋವ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ, ತಿನ್ನೋವ್ರ ಬಗ್ಗೆ ಮಾತ್ರ ಒಂದು ಮಾತು ಹೇಳ್ತಾನ. ನೀವು ಹಿಂಗ ಮಾವ ತಿನ್ಕೋತ ಹೋಗಿ ನಿಮ್ಮ ಆರೋಗ್ಯ ಹಾಡ್ಕೋತದ್ರ ಹೆಂಗ್ ಪರಿಸ್ಥಿತಿ ಬರ್ತಪ್ಪ ಅಂತಂದ್ರೆ ನೀವು ಕ್ರಿಕೆಟ್ ಆಡೋ ಒಂದು ಬ್ಯಾಡ್ ಸರಿ ಕೆತ್ತಕ್ ಆಗೋದಿಲ್ಲ, ಅಷ್ಟ ಆರೋಗ್ಯ ಹೆದಗಾಡ್ತೈತಿ. ಈಗ ಒಂದು 15 ದಿವಸದಿಂದ ಒಂದು ಪೇಪರ್ದಾಗ ಒಂದು ವರದಿ ಬಂದಿದ್ದು ಆರೋಗ್ಯ ಇಲಾಖೆದಿಂದ. ಎದಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪೀಡಿತ ಯುವಕರು ಜಾಸ್ತಿ ಆಗಾಕ್ತಾರ ಅಂತೇಳಿ ಓದಿರ್ ಗೊತ್ತಾಗಲ್ಲ. ಅದು ವಿಜಯವಾಣಿ ಒಳಗೆ ಒಂದು ವಾರಗಟ್ಲೆ ಬರ್ದ್ರ ಅದನ್ನ. ಯಾವ ರೀತಿ ಕ್ಯಾನ್ಸರ್ಪ್ಪ ಅಂತಂದ್ರೆ ಬಾಯಿ ಕ್ಯಾನ್ಸರ್, ಒಸಡು ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರ್, ಈ ರೀತಿ ಎದಕ್ಕೆ ಆಗತ್ತಿತ್ತು ಅಂದ್ರೆ ಈ ಮಾವ ತಿನ್ನೋದ್ರಿಂದ. ನೀವೆಲ್ಲ ನೋಡಿ ಹೋದ ವಾರ ಜಮಖಂಡಿಗೆಲ್ಲ ಪೊಲೀಸರು ಸೀಸ್ ಮಾಡಿದ್ರು, ಸಾಕಷ್ಟು ನಮಗೆ ಗೊತ್ತಿರುತ್ತದೆ. ಅದಕ್ಕೆ ದಯವಿಟ್ಟು ನೀವು ಏನಿಲ್ಲ ಆಟಗಾರದಾರ ಯುವಕದಾರ ದಯವಿಟ್ಟು ನೀವು ಹಿಂಗ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ, ಹಿಂಗ ನೀವು ಉಳಿಬೇಕಾದ್ರೆ ನೀವು ಮಾವ ತಿನ್ನೋದನ್ನು ಬಿಟ್ಟು ಬಿಡ್ರಿ, ಒಳ್ಳೆ ಆಹಾರವನ್ನು ಸ್ವೀಕರಿಸಿರಿ ಅಂತ ಹೇಳುತ್ತಾ, ಇನ್ನು ಈ ಕ್ರಿಕೆಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಹೊಸವ್ರವ್ರು ಅದಾರಿ. ಈಗ ನಮ್ಮ ಟೀಮ್ ಗೆದ್ದು ನಿಮ್ಮ ಟೀಮ್ ಗೆದ್ದು ಆ ಭೇದ ಭಾವ ಯಾರ, ಎಲ್ಲರೂ ಗೆದ್ದವರು 4 ಟೀಮ, ಸೋತವರು 4 ಟೀಮ, ಈ ಮನೋಭಾವನೆ ಒಟ್ಟೆ ಆರೋಗ್ಯಕರವಾದ ಸ್ಪರ್ಧೆ ಇರಲಿ. ದಯವಿಟ್ಟು ಇದೇ ರೀತಿಯ ಒಂದು ಮನೋಭಾವನೆ ಪ್ರತಿ ವರ್ಷ ಮಾಡ್ಕೋತ ಹೋಗ್ರಿ. ನಿಮಗೆ ಏನೇನು ಸಹಾಯ ಸಹಕಾರ ಬೇಕು, ನಮ್ಮೂರಿನ ಎಲ್ಲ ಹಿರಿಯರದಾರ, ಯುವಕರದಾರ, ನಿಮ್ಗೆ ಸಪೋರ್ಟ್ ಮಾಡ್ಕೋತ ಇರ್ತಾರ. ಜೊತೆಗೆ ಇನ್ನೊಂದು ಮಾತು ಹೇಳ್ಪ ಅಂದ್ರೆ ಕೇವಲ ಈ ಕ್ರಿಕೆಟ್ಗೆ ಮಾತ್ರ ನೀವು ಎಲ್ಲ ಗಮನ ಕೊಡ್ಬೇಡಿ. ಹೊಸರಾಗಿ ಯಾವುದೇ ಸಮಾಜದವ್ರು ಯಾವುದೇ ರೀತಿ ಒಳ್ಳೆ ಕಾರ್ಯಕ್ರಮ ಇದಪ್ಪ ಅಂದ್ರೆ ನೀವು ಎಲ್ಲ ಸಪೋರ್ಟ್ ಮಾಡಬೇಕು. ಯಾವುದೇ ಇರಲಿ, ಅದು ಒಂದು ನಾಟಕ ಇರಲಿ, ಜಾತ್ರೆಗೆ ಏನೇನು ಸ್ಪರ್ಧೆಗಳು ಇರ್ತಾರ, ಅದಕ್ಕೆಲ್ಲ ನೀವು ಸಪೋರ್ಟ್ ಆಗಿ ಅವ್ರಿಗೆ ಬೆಂಬಲ ಕೊಟ್ಟಪ್ಪ ಅಂದ್ರೆ ಈ ರೀತಿ ಮಾಡ್ಕೊತ ಹೋದ್ರೆ ಹೊಸರಾಗಿ ಇಂಥ ಕಾರ್ಯಕ್ರಮ ಹಾಕತ್ತೇವ, ಒಳ್ಳೆಯ ಕಾರ್ಯಕ್ರಮ ನಡೀತಿರ್ತಾವ, ಒಳ್ಳೆ ಟೂರ್ನಾಮೆಂಟ್ಗಳು ನಡೀತಿರ್ತಾವ. ಹಿಂಗೆಲ್ಲ ನೋಡಿ ಆಜು ಬಾಜು ಊರನವ್ರು ಬಂದಿರ್ತಾರ. ಇವೆಲ್ಲ ಹಿಂಗ ಮಾಡ್ರ ಹೊಸೂರನವ್ರ ಮಾಡ್ರಿ ಸೇರಿ ಒಂದು ಹೊಸೂರಿನ ಬಗ್ಗೆ, ನಮ್ಮ ಊರಿನ ಬಗ್ಗೆ ಒಂದು ಹೆಮ್ಮೆಯ ಭಾವನೆ ಮೂಡ್ತದ. ಅದಕ್ಕೆ ದಯವಿಟ್ಟು ಈ ಒಂದು ಏನು ಸ್ಪರ್ಧೆ ಅದ ಎಲ್ಲಾರು ಒಂದು ಆರೋಗ್ಯಕರವಾದ ಸ್ಪರ್ಧೆ ಇರಲಿ. ನಾ ಸೋತಿ ನೀ ಸೋತಿ ಅವ್ ಗೆದ್ದ ಅಂತ ಯಾವುದೇ ಭೇದ ಭಾವ ಬೇಡ. ಮುಂದೆ ಇಲ್ಲಿ ಏನು ನಿರ್ಣಾಯಕದಾರಲ್ಲ ಯಾವುದೋ ಒಂದು ಪಕ್ಷಪಾತ ಒಂದು ನಿರ್ಣಯ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಈ ಒಂದು ಎಲ್ಲ ಅಂಶವನ್ನು ಗಮನವಿಟ್ಟು ನೀವು ಒಳ್ಳೆಯ ರೀತಿಯಿಂದ ಆಟ ಆಡ್ರಿ. ಹೊಸೂರಿನ ಕೀರ್ತಿ ಪತಾಕಿಯನ್ನ ಇದು ಮುಂದೆ ಸಲಾನು ನೀವು ಹಾರಿಸಿರಿ ಅಂತ ಹೇಳ್ತಾ ನನಗೆ ಮಾತನಾಡುವ ಅವಕಾಶ ಕೊಡಂತ ಈ ಕಮಿಟಿಯವರಿಗೆ ವಂದನೆ ಹೇಳ್ತಾ ನನ್ನ 2 ಮಾತನ್ನು ಕೂಡ ಈ ಒಂದು ಟೂರ್ನಮೆಂಟ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಗೆಸ್ಟ್ಗಳಿಗೆ ಒಂದು ವಿನಂತಿ, ಕುಸ್ತಿ ಪಂದ್ಯಾವಳಿಗೆ ಒಂದು ಮ್ಯಾಟ್ ಕೂಡ ವ್ಯವಸ್ಥೆಯನ್ನ ಮರಿ ಸೇರ್ಸ ಗಿಡ ಕಟ್ಟಿ ಈ ಕಡೆ ಗೌಡ ಈ ಕಡೆ
ಫೋಟೋ ಹೊಡ್ಕೊ ನೀ ಆಟ ತಗೋ ಕಟ್ ಮಾಡ್ರಿ. ಒನ್ ಟೂ ತ್ರೀ ಹೋಗಿ ಇನ್ನೊಂದೋಗಿರಿ ಓಕೆ ಡನ್. ನಾನು ಹೋಗುದಿವೋ ಹಲೋ ಹಾ ಗುಡ್. ಇನ್ನೊಮ್ಮೆ 1 2 3 ಕಬ್ರಿ ಸರ್ ಏ ಚಂದ ಹೋಗಿರ ಆಟ ಬರ್ಬೇಡು. ಹೊಸೂರು ವಿನ್ನರ್ ಪ್ಲೇಯರ್ ಏನಿರ್ಬೇಕು ಅವರ ವಿರುದ್ಧ ಹಾ ಓಕೆ. ಎರಡೂ ತಂಡದ ನಾಯಕರು ಟಾಸ್ ಅನ್ನ ಹಾರಿಸಿದ್ದಾರೆ. ಇಂಡಿಯನ್ ಬಾಲ್ ಬಡಿತಾರ ಈಜಿ ಬರ್ತದೆ. ಹಂಗೆ ಬಡದ್ರೆ ಪಿಂಟ್ಯಾ ಮಕ್ಕ ಏಟ ಮಾಡ್ತಾನೆ. ಗಾಳಿಯಲ್ಲಿ ಕಂಡು ಹೊರಂದೆ ಇದು ಒಂದು ಕಾದುವಾಗ ಒನ್ ಬಾಲ್ ನೋಡೋಣ ಏನಂತ ಗಾಳಿ ಹಿಡ್ಕೊಂಡು 1 ಬಾಲ್ 2 ಬಾಲ್ ಏನಿಲ್ಲ 2 ರನ್ ಗಳಿಸಿದ್ದಾರೆ. ಬೌಂಡ್ರಿ ಮತ್ತೊಂದು ಗಾಳಿ ಹಿಡ್ಕೊಂಡು 1 ಬಾಲ್ ಹಾಡುವರೆಗೆ ಇದೊಂದು ಹೋಟೆಲ್ ಪಂದ್ಯ ಉಳಿ ಮಾಡಿ ವೇಗದ ಬಾಲ ನಮಗೆ ಪಂದ್ಯ ಇದನ್ನು 54 ಸಿಂಗಲ್ ಅಲ್ಲಿ ಯಾರ ಬೌಂಡ್ರಿಗ ಗಾಡಿ ತೆಗಿರಿ ಏನ ಸುನೀಲ್ ಹಳ್ಳೂರಿಂದ ಫುಟ್ಬಾಲ್ ಅಲ್ಲಿ ಕ್ರಿಕೆಟ್ ಇದೆ ಇದು. ಗಾಳಿಯಲ್ಲಿ ಟ್ಯಾಂಕರ್ ಗಾಳಿ ಹಿಡ್ಕೊಂಡು ಕಾನೂನ ಪರ್ಸನಲ್ ಬಂದಾನಂದ್ರೂ ನೋಡಂಗಿಲ್ಲ. ಈಗ 150 ಮೀಟರ್ ಹೋಗೈತೆ ನೋಡ್ರಿ ದೂರ. ಉತ್ತಮ ಆಟ ಚಟ ಇನ್ನೇ
ಏನು ಮಾಡತ್ತ ನೀವು ನೀವು ಇಂಜಿನಿಯರ್ ಅದಾನ ಬೆಂಗಳೂರಿಗೆ ಹಾಂ ಸುಳಿ ಮಕ್ಳು ಕಲೀರಿ ನಿಮ್ಮ ಊರು ಅಂದ್ರೆ ಸುಳಿ ಮಕ್ಕಳು ಶ್ರೀ ಮುರುಗಯ್ಯ ಘನಾಚೇರಿ ಅವರು ಖ್ಯಾತ ಕಾಮಿಟ್ರಿಯ ಹೇಳುವವರು ಆದ್ರೆ ಅವರು ನಾಯಕ 49 ರನ್ಗಳು ಸ್ಕೋರ್ ಲೆವೆಲ್ ಕ್ಯಾಪ್ಟನ್ ಅವರು ಖುಷಿಯಾಗಿದ್ದಾರೆ ಯಾಕಂದ್ರೆ ಸವರ್ ಕಡೆ ಬಾ ಹೊಡೆತ ಇದಕ್ಕೆ ಮೇಲ್ಭಾಗದಲ್ಲಿ ಬರಬೇಕು ಉತ್ತಮವಾದಂತಹ ಹೊಡೆತ ಒಳ್ಳೆಯ ಕ್ಯಾಚ್ ಉತ್ತಮವಾದಂತಹ ಹೊಡೆತ ಬೌಂಡ್ರಿ ಅಬ್ಬುವರಿಂದ ಉತ್ತಮವಾದ ಬಾಲೆ 1 ರನ್ ಉತ್ತಮವಾದಂತಹ ಬೌಲರ್ ಇದ್ದಾರೆ ರಂಜಾನ್ ರವರ ಬಾಲಿಂದ ಉತ್ತಮವಾದಂತ ಹೊಡೆತವನ್ನ ಮತ್ತು ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು 3ನೇ ವರ್ಷದ ಚಾಂಪಿಯನ್ ಬಾಲಿಂಗ್ ಪ್ರಾರಂಭ ಸುರೇಶ್ ಗಾಯಕವಾಡ್ ಅವರಿಂದ ಸಿಟ್ಟುದಾದ ಅವರಿಂದ ಉತ್ತಮವಾದಂತಹ ಹೊಡೆತ ಇದೆ ಮತ್ತೊಂದು ಸ್ಫೋಟಕ ಉತ್ತಮವಾದಂತಹ ಹೊಡೆತ ಆದರೆ ಕ್ಷೇತ್ರ ರಕ್ಷಣೆ ವಿಫಲದಿಂದ ಸ್ಫೋಟಕ ಬ್ಯಾಟ್ಮನ್ ಆದ್ರೆ ಅಲ್ಲಿ ನಂಬರ್ 10 ಎಜೆ ಅವರು ಒಳ್ಳೆಯ ಶತ ರನೌಟ್ಗೆ ಅವಕಾಶ ನಾವು ನೋಡೋಣ ಆದ್ರೆ ಚೆಂಡನ್ನು ಬಾವಿಯಲ್ಲಿ ತುಳಿದ್ದಾರೆ ಆದ್ರೆ ಅದರ ಮತ್ತೆ ರಕ್ಷಕ ರನೌಟ್ಗೆ ಅವಕಾಶ ನಾವು ನೋಡೋಣ ಆಫ್ಸೈಡ್ ವಿಭಾಗದಲ್ಲಿ ತೆಗೆದರು ಆದರೆ ಒಂದೇ ಒಂದು ರನ್ಗೆ ಮಾತ್ರ ಅವಕಾಶ ಮತ್ತೊಮ್ಮೆ ಅದ್ಭುತವಾದ ಆಟಾಡು ಭಾಗದಲ್ಲಿ ಬಿದ್ದಂತ ಚೆಂಡು ಕೇವಲ 1 ರನ್ಗೆ ಮಾತ್ರ ಅವಕಾಶ ಗಳಿಸಿಕೊಂಡಿದ್ದಾನೆ ಸುರೇಶ್ ಗಾಯಕ್ವಾಡ್ ಈ ಒಂದು ಟ್ರೋಫಿಯ ಮುಚ್ಚಿಗೆ ಫೈನಲ್ ಪಂದ್ಯದಲ್ಲಿ ಹೀರೋಗಳಾಗಿ ಹೊರಹೊಮ್ಮಿದ್ದಾರೆ ಲಯನ್ಸ್ ಹೊಸೂರು
HPL ಈ ಒಂದು HPL 3ಗೆ ಪ್ರಥಮ ಬಹುಮಾನ 15,001 ರೂಪಾಯಿಯನ್ನ ನಮ್ಮ ರಬಕಳಿ ಬನಟ್ಟಿಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರು, ನಮ್ಮೂರಿನ ಗೌಡರು ಆಗಿರ್ತಕ್ಕಂಥ ಶ್ರೀ ವೆಂಕನಗೌಡ ಪಾಟೀಲ್ರು ಹಾಗೂ ಅವರ ಜೊತೆ ಜಂಟಿಯಾಗಿ ಯುವಕರ ಮಾರ್ಗದರ್ಶಕರು, ಅಚ್ಚುಮೆಚ್ಚಿನ ನಮ್ಮ ನಿಮ್ಮೆಲ್ಲರ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಶ್ರೀ VT ನಿಂಗ್ಸಾನಿ ವಕೀಲರು 15,001 ರೂಪಾಯಿನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 10,001 ರೂಪಾಯಿನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಹಾಗೂ ಡಾಕ್ಟರ್ ಕುಮಾರ್ ಅತನಿ ಅವರು ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆಗೆ ನಾವು ಆಹ್ವಾನ ನೀಡಿದ್ದೀವಿ. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವು ಕೂಡ ನಾವು ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅದು ಬಿದ್ರಿ, ಸುರೇಶ್ ಹುಂಕಿ ಹಾಗೂ ಪರ್ಸಪ್ಪ ಗೌರವರ್ ಇವ್ರಿಗೂ ಕೂಡ ನಾವು ನಮ್ಮ 4 ತಂಡದ ಆಟಗಾರರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ನಮ್ಮ ಯುವಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀನಾಥ್ ಹಳ್ಳೂರ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಇಲ್ಲಿ ಇವತ್ತಿನ ದಿವಸ ಉಪಹಾರದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಆಟಗಾರ, ಸ್ಫೋಟಕ ದಾಂಡಿಗ, ಆತ್ಮೀಯ ಸ್ನೇಹಿತ ರಂಜಾನ್ ಬಾಯ್ ಪಕಾಲಿ ಅವರು 2ನೇ ಬಹುಮಾನವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿ ಗಣಮಾನ್ಯರ ಮೂಲಕ ಅದನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ವಕೀಲರು ವೆಂಕನಗೌಡ ಪಾಟೀಲ್ 2ನೇ ಬಹುಮಾನ, ದ್ವಿತೀಯ ಬಹುಮಾನ ಕೊಡುಗೆದಾರರು ಶಿವಸೇನೆ ಕ್ರಿಕೆಟ್ ಕ್ಲಬ್ ಹೊಸೂರ್ ಅವರಿಗೂ ಕೂಡ ಧನ್ಯವಾದಗಳು. 1, 2, 3 ಇನ್ನೊಂದು ಸೆಕೆಂಡ್ 1, 2, 3 ವಿನೋದ್ ಚೋಳಿ, ಗಣೇಶ್ ಗಾಯಪಾಡ್ ಅವರು ಈ ಒಂದು HPL ಸೀಸನ್ 3 ಯಲ್ಲಿ ನಾವು IPL ರೂಪದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರ ಖರೀದಿಯನ್ನು ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಮೌಲ್ಯಯುತ ಆಟಗಾರರನ್ನ ಖರೀದಿ ಮಾಡಿಕೊಂಡು 5,000 ರೂಪಾಯಿಗಳಲ್ಲಿ 14 ಜನರನ್ನ ಖರೀದಿ ಮಾಡಿಕೊಂಡು ಒಂದು ಹೊಸ ತಂಡವನ್ನ ಹೊಸ ಉತ್ಸಾಹದೊಂದಿಗೆ ಕ್ರಿಕೆಟ್ ಆಟದಲ್ಲಿ ಯಾವ ರೀತಿಯಾಗಿ ಉತ್ತುಂಗಕ್ಕೆ ಏರಬೇಕು ಅನ್ನುವುದಂತ ಅತ್ಯದ್ಭುತವಾಗಿ ತಂಡದ ನಾಯಕ ವಿನೋದ್ ಚೋಳಿ ಹಾಗೂ ಗಣೇಶ್ ಗಾಯಕ್ವಾಡ್ ಮೊದಲನೆಯ ಬಹುಮಾನವನ್ನು ತೆಗೆದುಕೊಳ್ಳಲು ವೇದಿಕೆ ಮೇಲೆ ಬರಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೀನಿ. One, 2, 3